ಸರ್ ಪ್ರಾಮಾಣಿಕವಾದ ಇದೆ ಇಲ್ಲ ಕಾಳಜಿ ಇಲ್ಲ. ಯಾಕೆ ಗೊತ್ತಾ, ವಿನಯ್ ಕುಮಾರ್ ಕಮಿಟಿ ಮಾಡಿದ್ರು, ಪ್ರೀವಿಯಸ್ ರಿಟೈರ್ಡ್ IAS ಆಫೀಸರ್. ಅವರ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ, ಆ ವರದಿನೂ ಬಹಿರಂಗ ಪಡಿಸಲಿಲ್ಲ. ಈಗ ಸುಮ್ಮನೆ ಕಣ್ಣೊರೆಸೋದಕ್ಕೆ ಇಲ್ಲ ಇಲ್ಲ ಈಗ ನಾನು ಕೇಳಿ, ನಿಮ್ಮ ಈ ವರದಿ 1 ತಿಂಗಳಿಗೆ ಟೈಮ್ ಕೊಟ್ಟಿದ್ದೀನಿ, ಖಂಡಿತವಾಗಿ ಪಬ್ಲಿಕ್ ಮಾಡಿ. ಖಂಡಿತ ನೋಡ್ರಿ, ಒಬ್ಬೊಬ್ಬರಿ ಟೈಮ್ನಲ್ಲಿ ಒಂದೊಂದ್ ತರ ಇರ್ಬೋದು, ನಂಗೆ ಗೊತ್ತಿಲ್ಲಪ್ಪ. ನಾನು ನಿಮಗೆ ವರದಿಯನ್ನ ಬಹಿರಂಗ ಮಾಡ್ತೀನಿ, ಆಯ್ತಾ? ಯಾಕೆಂದ್ರೆ ಗೊತ್ತಾಗ್ಲಿ, 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅರೆ ಮಾಡ್ಬೇಕು, ಮಾಡ್ತಾರ ಅಂತ ಕೇಳಿದ್ರೆ IPS ನ ನೇಮಕ ಮಾಡ್ತೀವಿ ಸೂಪರಿಂಟೆಂಡೆಂಟ್ ಆಗಿ ಅಂತ. ಇಲ್ಲಿ ಕೇಂದ್ರ ಕಚೇರಿಯಲ್ಲಿ ಸಾಕಷ್ಟು ಜನ IPS ಆಫೀಸರ್ಸ್ ಇದ್ದಾರೆ. ಪ್ರತಿ ರೊಟೀನ್ ವಿಸಿಟ್ ಮಾಡಿದ್ರೆ ಇಲ್ಲಿ ತನಕ ಸೂಪರಿಂಟೆಂಡೆಂಟ್ ಮಾಡಿಲ್ಲ, ಚೀಫ್ ಸೂಪರಿಂಟೆಂಡೆಂಟ್ ಮಾಡಿಲ್ಲ. ಅದಕ್ಕೆ ಪರಪ್ಪನ ಅಗ್ರಹಾರ ಈಗ ಇಷ್ಟೊಂದು ಪ್ರತಿಷ್ಠಿತವಾದಂಥ ಕಾರಾಗೃಹ ಇರೋದ್ರಿಂದ ಅವ್ರನ್ನ ಒಬ್ಬ ಮುಂದೆ ನಾವು ಹಿರಿಯ ಅಧಿಕಾರಿ ಮಾಡ್ಬೋದು, DIG ಲೆವೆಲ್ನವ್ರನ್ನ ಮಾಡ್ಬೋದು. ಈಗ ಸದ್ಯಕ್ಕೆ SP ಲೆವೆಲ್ನವ್ರನ್ನ ಮಾಡ್ತೀವಿ. ಅಲ್ಲ, ಅದನ್ನು ನಾನು ಹೇಳಿದ್ನಲ್ಲ, ಈಗ ಪಿರಿಯಾಡಿಕಲ್ ವಿಸಿಟ್ ಮಾಡಬೇಕು ಸೀನಿಯರ್ ಆಫೀಸರ್ ಅಂತ ಈಗ ಹೇಳಿದೆ ಅಲ್ವಾ, ಅದನ್ನು ನಾವು ಗಮನಿಸಿದ್ದೀವಿ. ದಟ್ ಆಲ್ಸೋ ಐ ಹ್ಯಾವ್ ಟೇಕನ್ ನೋಟ್ ಆಫ್. ಒಂದು ಪ್ರಿಸನ್ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟು ಅಧ್ವಾನವಾಗಿದೆ ಅಂದ್ರೆ, ಆ ಡಿಪಾರ್ಟ್ಮೆಂಟ್ ಇಂಟರ್ನಲ್ ಫೈಟ್ ನೀವು ಏನೇ ಮಾಡಿ, ಅಷ್ಟೇ ಈಗ IPS ಹಾಕೋದು ಅಷ್ಟೇ, ಆ ಡಿಪಾರ್ಟ್ಮೆಂಟ್ ಇಂಟರ್ನಲ್ ಫೈಟ್ ಇದೆ, ಅದನ್ನ ಶಮನಗೊಳಿಸುವವರೆಗೂ ಈ ಡಿಪಾರ್ಟ್ಮೆಂಟ್ ಮಾತ್ರ ಆಗಲ್ಲ. ಅಷ್ಟು ಅದನ್ನ ಬಿಡಿದವು. ನನಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ನೀವು ಒಬ್ಬರೇ ಸಿಕ್ಕಿ, ನೀವೊಬ್ಬರೇ ನನಗೆ ಸಿಕ್ಕಿ. ಅಲ್ಲಲ್ಲ, ನೀವು ನನ್ ಒಂದು ಸ್ವಲ್ಪ ಬಿ ನೈಸ್ ಟು ಮೀ. ನನಗೆ ನೀವು ಒಬ್ಬರೇ ಸಿಕ್ಕಿ, ನಿಮ್ಗೆ ಸ್ವಲ್ಪ ಮಾಹಿತಿ ಶೇರ್ ಮಾಡಿ. ಸರಿ, ಈಗ ನಾವು ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ ಅಲ್ವಾ, ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೇಬೇಕಲ್ವ, ಏನಾದರೂ ಮಾಡ್ಬೇಕಲ್ವಾ ಸರಿ ಮಾಡೋದಕ್ಕೆ. ಅದಕ್ಕೆ ಮಾಡ್ತೇವೆ. ಅದು ಡೀಟೇಲ್ಸ್ ನನ್ನ ಹತ್ರ ಇಲ್ಲ, ನಾನು ತಗೊಳ್ತೀನಿ, ನೋಡಿ ಹೇಳ್ತೀನಿ. ಅಯ್ಯೋ ನೋಡಿ ಇವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.